ಆಗಿದೆ. ಇವಾಗ ತೆಗೆದ್ಬಿಡ್ತೀನಿ. ಮಗನ ಹತ್ರ ಬಾಳಿಕೆ ಬರೋ ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ಮಸಾಲ ಹತ್ರ 200 ಪೈಪು. ಕೂತ್ಕೋ ಹಾಯ್ ಫ್ರೆಂಡ್ಸ್, ನೋಡಿ ಯಾವಾಗಲೂ ನನಗೆ ತರಿಸ್ಕೊತ ಇದ್ದಲ್ಲ, ಇವತ್ತು ಮಕ್ಕಳಿಗೂ ತರಿಸಿದ್ದೀನಿ. ಅದು ಏನೇನು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ನನ್ನ ಮಗ ಇಬ್ರಿಗೂ ಬೆಲ್ಟ್ ಬೇಕು. ಕಾಲೇಜ್ಗೆ ಹೋಗೋದಲ್ವ, ಸ್ಕೂಲ್ ಬೆಲ್ಟ್ ಆ ಥರ ಇರಲ್ಲ, ಅವ್ರಿಗೆ ಬೇರೆ ಸಪ್ರೇಟ್ ಬೆಲ್ಟ್ ಬೇಕಲ್ವ. ಅದಕ್ಕೆ ಕಿತ್ತೋಗಿದ್ದಾವೆ ಅನ್ನೋದು, ಒಬ್ಬೊಬ್ಬ ಹಾಕ್ಕೊಂಡು ಹೊಟ್ಟೋಗೋದು ಇಲ್ಲ ಅಂತ ಅನ್ನೋದು ಆ ಥರ ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಹಾಗೆ ತೊಗೊಂಡ್ರೆ ಒಂದು ಬೆಲ್ಟ್ಗೆ 200 ಅಂಡ್ ಚೇಂಜು ಆ ಥರ ತೊಗೋಬೇಕು. ಇಲ್ಲಿ ಬಂದ್ಬಿಟ್ಟು 100 ಅಂಡ್ ಚೇಂಜು, ಹತ್ರ 200 ಅಂದ್ಕೊಳ್ಳಿ. ಅದರಲ್ಲಿನೇ 2 ಬೆಲ್ಟ್ ಬಂದಿದ್ದಾವೆ. ನೋಡಿ, ಈ ಥರ 2 ಬೆಲ್ಟ್ ಬಂದಿದ್ದಾವೆ. ಇಬ್ರಿಗೂ ಒಂದೊಂದು ಆಗತ್ತೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ಈ ಥರ ತೋರಿಸ್ದೆ ಅಲ್ವಾ, ಈ ಥರ ಇದೆ. ಇದು ಬಂದ್ಬಿಟ್ಟು ಲಾಕ್ ಸಿಸ್ಟಮ್ಮು, ಓಲ್ ಇರೋದಲ್ಲ, ಲಾಕ್ ಸಿಸ್ಟಮ್ಮು. ಆ ಥರದ್ರಲ್ಲಿ ತಗೊಂಡೆ ನನ್ನ ಮಗನೇ. ಚಿಕ್ಕವನು ಇದೆ ಇರಲಿ ಅಂತ ಹೇಳಿದ, ಅದಕ್ಕೆ ಇನ್ನು ದೊಡ್ಡವನಿಗೇನೋ ತೋರಿಸ್ಲಿಲ್ಲ. ಇನ್ನು ಮತ್ತು ಇವನು ಅಷ್ಟೇ ಫ್ರೆಂಡ್ಸ್, ಎಷ್ಟು ತಕ್ಕೊಟ್ರು ನಾನು ಚಿಕ್ಕಪೇಟೆಗೆ ಹೋದಾಗೆಲ್ಲನೂ ಅಲ್ಲಿರಲ್ಲೆಲ್ಲ ತಕ್ಕೊಡ್ತೀನಿ. ಆದರೂ ನನ್ನ ಮಗನ ಹತ್ರ ಬಾಳಿಕೆ ಬರೋದಿಲ್ಲ. ಅವನು ಅಲ್ಲಿ ಹಿಟ್ಟಿಗೆ ಹತ್ರ ಎಲ್ಲ ಹೋಗಿ ನೀರು ಹಾಕೋದು, ಇಲ್ಲ ಏನಾದರೂ ಪೈಪು ಇದು ಮಾಡೋದು, ಏನಾದರೂ ಪೈರಿಗಳಿಗೆಲ್ಲನೂ ಇಳಿತಾ ಇರ್ತಾರಲ್ವ, ಆವಾಗ ಎಲ್ಲನೂ ಪಕ್ಕಕ್ಕೆ ಹೋಗು ಚಿನ್ನ, ಅಡ್ಡ ಹೋಗೋ, ಕೂತ್ಕೋ ಇಲ್ಲ ನಾನು ನಡಿ ಏನಾದರೂ ರಿಪೇರಿ ಮಾಡ್ತಾ ಇರ್ತಾನೆ. ಅದಕ್ಕೆ ಬಾಳಿಕೆ ಚೆನ್ನಾಗಿ ಬರೋದಿಲ್ಲ ಅವನಿಗೆ. ಅದಕ್ಕೋಸ್ಕರ ನೋಡಿ, 2 ನಾನು ಬುಕ್ ಮಾಡಿದ್ದು. ನೋಡಿ, ನಮ್ಮ ಚಿನ್ನನು ನನಗೇನಾದರೂ ಕೊಡ್ತೀಯಾ ಅಂತ ಹೇಳ್ಕೊಂಡು ಅಡ್ಡ ಬಂದು ಕೂತ್ಕೊಂಡಿದೆ. ನೋಡಿ, ಈ ಥರ ಇದು ಮಾಡ್ತಾಯಿದ್ರೆ ಏನಾದರೂ ಮಾತಾಡಿಸ್ತಾಳೆ ನಾನು ಅಂತ ಹೇಳಿಬಿಟ್ಟು ಅದು ಬಂದು ಆ ಥರ ಎಲ್ಲನೂ ನಾಟಕಗಳೆಲ್ಲ ಮಾಡ್ತಾಯಿದೆ. ಇಲ್ಲಿ ಬಂದ್ಬಿಟ್ಟು 2 ಸೆಟ್ ಆಗಿ ನಾನು ಪ್ಯಾಂಟ್ಸ್, ಡೈಲಿ ಯೂಸ್ ಪ್ಯಾಂಟ್ಸ್ನ ತಗೊಂಡಿದ್ದೆ. ಒಂದು ಫುಲ್ ಕಾಟನ್ ಥರ ಇತ್ತು, ಒಂದು ಎಲಾಸ್ಟಿಕ್ ಮಾದರಿ ಆ ಥರ ಇದ್ವು. ಒಂದೊಂದು ಸೆಟ್ಟಲ್ಲಿ 3 ಆ ಥರ ಬಂದಿದ್ವು. ಅದಕ್ಕೆ ಒಬ್ಬೊಬ್ಬರಿಗೆ 3 ಆಗತ್ತೆ ಅಂತ ಹೇಳಿಬಿಟ್ಟು ಆ ಥರ ತರಿಸಿದಂಥದ್ದು. ಇನ್ನು ಮಕ್ಕಳಿಗೆ ಅಂತ ಇರಬೇಕಲ್ಲ, ಇನ್ನು ಓಡಾಡೋರು ಅದು ಇದು ಅಂತ ಕೆಲಸ ಅದು ಇದು ಅಂತ ಹೇಳಿದ್ರೆ ಇದು ಮಾಡ್ತಾರೆ. ಎಷ್ಟೇ ತಂದು ಕೊಟ್ರು ನನ್ನ ಮಗ ಅಂತಲೂ ಇಬ್ಬರು ಅಷ್ಟೇ ಬಟ್ಟೆಗಳೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಹೊಸ ಬಟ್ಟೆಗಳು, ಒಳ್ಳೆ ಬಟ್ಟೆಗಳೇ ಎಲ್ಲನೂ ಹಾಗೆ ಇದ್ದೋಗ್ಬಿಟ್ಟಿದ್ದಾವೆ. ಅಂದರೆ ಉದ್ದ ಬೆಳೆದು ಬಿಡ್ತಾ ಇದ್ದಾರೆ, ಎಷ್ಟು ಬೇಕೋ ಅಷ್ಟು. ಅದಕ್ಕೋಸ್ಕರ 1 ಸಲ 2 ಸಲ ಹಾಕಿದ್ದನ್ನು ಎಲ್ಲನೂ ಹಾಗೆ ಇದ್ದಾವೆ ಬಟ್ಟೆಗಳೆಲ್ಲನೂ. ಅದಕ್ಕೆ ಬಟ್ಟೆ ಇಲ್ಲ ಅಂತ ಹೇಳ್ತಾರೆ. ಆಫರಲ್ಲಿ ಸ್ವಲ್ಪ ಕಡಿಮೆ ಅದರಲ್ಲೇ ಬಂದಿತ್ತು, ಅದಕ್ಕೋಸ್ಕರನೇ ತರಿಸ್ಕೊಂಡಿದ್ದಂಥದ್ದು. ಮತ್ತು ಈ ಬ್ಯಾಗೂ ಅಷ್ಟೇ ಆಫರಲ್ಲಿ ಕಡಿಮೆ ತೋರಿಸ್ತಾಯಿದ್ರು. ಸರಿ, ಇವಾಗ ಹಬ್ಬ ಸೀಸನ್ ಆಗಿರೋದ್ರಿಂದ ಆಫರಲ್ಲಿ ಕಡಿಮೆ ಇದರಲ್ಲಿ ತೋರಿಸ್ತಾ ಇದ್ದಿತ್ತು. ಅದಕ್ಕೋಸ್ಕರ ಅದೂ ಒಂದು ಇರಲಿ ಅಂತ ಹೇಳಿಬಿಟ್ಟು ತಗೊಂಡೆ. ಯಾವಾಗಾದರೂ ಎಲ್ಲಾದರೂ ಹೋದರೆ ಬಂದರೆ, ಇಲ್ಲ ಮಕ್ಕಳಿಗೇನು ಕಾಲೇಜ್ ಬ್ಯಾಗ್ ಥರನೂ ಆಗತ್ತೆ ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ, ಇರಲಿ ಅಂತ ಹೇಳಿಬಿಟ್ಟು. ಇದೊಂದು ಆಯಿತು. ಇನ್ನು ಈ ಥರ ಎಲ್ಲನೂ ಬೇಕಾಗತ್ತಲ್ವ. ನೋಡಿ ನಮ್ಮ ಚಿನ್ನ, ಏನು ಚಿನ್ನ, ನಿನಗೂ ಏನಾದರೂ ಬೇಕಾ? ಏನು ಬೇಕು ನಿನಗೆ? ನೋಡಿದ್ರಲ್ಲ, ನಮ್ಮ ಚಿನ್ನಾಗೂ ಏನಾದರೂ ಬೇಕಂತೆ ಕೋಪ ಮಾಡ್ಕೊಂಬಿಟ್ಟಿದೆ. ಅದಕ್ಕೆ ಕ್ಯಾಮ್ರಾಗೆ ಎಲ್ಲನೂ ಅಡ್ಡ ಬಂದು ನಿಮಗೆಲ್ಲ ದೂರ ಹೇಳ್ತಾ ಇದೆ. ನೋಡಿ, ಈ ಥರ ಬ್ಯಾಗೂ ಅಷ್ಟೇ ಚೆನ್ನಾಗಿದೆ. ಅಂದರೆ ನಾವು ಅಮೌಂಟು ಎಷ್ಟು ಕೊಟ್ಟರೆ ಅಷ್ಟು ನಮಗೆ ಐಟಮ್ಸ್ ಅನ್ನೋದು ಸಿಗ್ತವೆ ಅಂತಲೇ ಹೇಳ್ಬೋದು. ನೀವೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಮ್ಮ ಚಿನ್ನ ಈ ಕಡೆ ಆ ಕಡೆ ಎಲ್ಲನೂ ಇದು ಮಾಡಿಕೊಂಡು ನನ್ನನ್ನು ನೋಡ್ತಾಳಾ ಇಲ್ವಾ ಅಂತ ಹೇಳಿ ನನ್ನನ್ನೇ ಇದು ಮಾಡ್ತಾಯಿದೆ.
ನೆಗಡಿ ಕೆಮ್ಮು ಬಂದಿರೋದ್ರಿಂದ ಬಾಯೆಲ್ಲ ಒಂಥರ ಇದೆ ಫ್ರೆಂಡ್ಸ್. ಚಟ್ನಿ ಮಾಡಿಕೊಂಡೆ, ನಿಮಗೆ ತೋರಿಸಿರ್ತೀನಿ ಇದನ್ನು ವಿಡಿಯೋ. ಮೂಲಂಗಿ ಚಟ್ನಿ ಚೆನ್ನಾಗಿರುತ್ತೆ. ಅದಕ್ಕೆ ಸ್ಟೆಪ್ಸಿಲ್ಸ್ ಯಾವಾಗಲೂ ಬಾಯಲ್ಲಿ ಇಟ್ಕೊಂಡಿದ್ರೇ, ಇಲ್ಲಾಂದರೆ ಒಂಥರ ಇರುತ್ತೆ. ಇದೆಲ್ಲನೂ ಏನು ತಿನ್ನೋಕ್ಕೆ ಆ ಥರ ಆಗೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಹಾಗೆ ನೋಡಿ ಟ್ಯಾಬ್ಲೆಟನ್ನು ತಗೊಂಡೆ, ಇಲ್ಲಿ ಬಿದ್ದೋಗಿದೆ. ಇದರಲ್ಲೇ ಇನ್ನೂ ಒಂದು ತಿನ್ನಬೇಕಾಗಿತ್ತು ನಾನು. ರಾತ್ರಿ ಮೈಕೈ ನೋವುದು ಇದು ಅದೇ ಇದ್ದಿದ್ದು, ಮೈಯೆಲ್ಲ ಜುಮ್ಮ ತುತ್ತರ ಇತ್ತು ಫ್ರೆಂಡ್ಸು. ಅದಕ್ಕೋಸ್ಕರನೇ ಟ್ಯಾಬ್ಲೆಟ್ಸ್ ತರಿಸಿದ್ದೆ, ತಿಂದೆ. ನೋಡಿ ನನಗೆ ಯಾವಾಗ ಬಂದಿರೋ ನೆಗಡಿ ಕೆಮ್ಮು ಎಲ್ಲನೂ ಇನ್ನು 1 ವೀಕ್ 10 ಡೇಸ್ ಆ ಥರ ಆಗೋಗ್ತಾಯಿದೆ, ಇನ್ನೂ ಹೋಗಲೇ ಇಲ್ಲ. ಇದಾಗುತ್ತೆ ಫ್ರೆಂಡ್ಸ್. ಇವತ್ತು ಎಲ್ಲನೂ ಒಂದೇ ಸಾರಿ ಬಂದ್ಬಿಟ್ಟು ಇದೆ. ಇದು 200 and ಚೇಂಜು. ಇದ್ರ ಮೇಲೆ ಪ್ರೈಸ್ ಕೊಡಲ್ಲ ಫ್ರೆಂಡ್ಸ್. ಈ ನಡುವೆ ಮೊದಲ್ದಾಗಿದ್ದರೆ ಇದ್ರ ಮೇಲೇ ಕೊಡ್ತಾಯಿತ್ತು. ನಾನು ಇನ್ನು ಫೋನ್ ನೋಡಿಕೊಂಡು ಹೇಳಬೇಕಾಗತ್ತೆ. ಇದು 200 and ಚೇಂಜು, 3 ಒಳಗಡೆ ಬಂದಿದೆ. ಇದೂ ಅಷ್ಟೇ ಇದು 160 ಏನು ಇದು ಬಂದ್ಬಿಟ್ಟು 160 ಬೆಲ್ಟ್ಸು, 2 ಬೆಲ್ಟ್ಸು. ಮತ್ತು ಹೌದು ಇನ್ನೂ ಒಂದಿದೆ, ಇದು ಬಂದ್ಬಿಟ್ಟು ಕರೆಕ್ಟಾಗಿ 400. ಇದಕ್ಕೆ ನಾನು ಮಾಡಿರೋದು 400. ಅದು 200 and ಚೇಂಜು, ಇದು 100 and ಚೇಂಜು. ಮತ್ತು ಅಂದರೆ ಲೆಕ್ಕ ಹಾಕೋದು ಅದು ಇದನ್ನು ಫ್ರೆಂಡ್ಸ್. ನಾವು ಲೆಕ್ಕ ಹಾಕ್ಕೊಂಡು ಕೂತ್ಕೊಂಡಿದ್ರೆ ಆಗೋದಿಲ್ವಲ್ಲ. ಇವಾಗ ನಮಗೆ ಇವಾಗ ಇಂಥದ್ದು ಬೇಕು, ಅದಕ್ಕೆ ಲೆಕ್ಕ ಹಾಕ್ಕೊಂಡು ಇದು ಮಾಡಿಕೊಂಡು ಇದ್ರೆ ಆಗೋದಿಲ್ವಲ್ಲ. ಇವಾಗ ನಾವು ಸಂಪಾದನೆ ಮಾಡೋದೇನಕ್ಕೆ, ನಮಗೆ ಬೇಸಿಕ್ ನೀಡ್ಸ್ಗೆ, ನಮಗೂ ನನ್ನ ಮಕ್ಕಳಿಗೂ. ಆದರೆ ಹಾಗೆ ಸ್ವಲ್ಪ ಉಳಿಸಲು ಬೇಕಾಗತ್ತೆ. ಅದನ್ನು ಹಂಗಂತ ವೇಸ್ಟೂ ಮಾಡಬಾರ್ದು, ಆ ಥರನೂ ಇರುತ್ತೆ ನೋಡಿ. ಇವಾಗ ಇದರಲ್ಲಿ ಯಾವುದು ವೇಸ್ಟ್ ಅನ್ನೋದು ಯಾವುದು ಇರೋದಿಲ್ವಲ್ಲ. ಇನ್ನು ಮಕ್ಕಳಿಗೆ ಇದು ಡೈಲಿ ವೇರು, ಹಾಗೆ ಬೆಲ್ಟ್ಸು ಇನ್ನೂ ಬೇಕೇ ಬೇಕು. ಕಾಲೇಜ್ಗೆಲ್ಲ ಹೋಗ್ತಾರಲ್ವ, ಅದಕ್ಕೆ ಬೇಕೇ ಬೇಕಾಗತ್ತೆ. ಅಂದರೆ ಇನ್ಸರ್ಟ್ ಮಾಡ್ತಾರಲ್ವ, ಇನ್ಸರ್ಟ್ ಮಾಡ್ತಾರೆ ಕ್ಲಾಸ್ಗೆ ಹೋದಾಗ, ಆವಾಗ ಬೇಕಾಗತ್ತೆ. ಇನ್ನು ಬ್ಯಾಗು, ಅವ್ರಿಗೆ ಕಾಲೇಜ್ ಬ್ಯಾಗು ಇನ್ನು ಅದಕ್ಕೂ ಬೇಕಲ್ವ, ಅದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಇದೊಂದು ನನಗೆ ಬಂದುಬಿಟ್ಟಿದೆ. ನನಗೆ ಏನು ಅಂದರೆ ಕ್ಲಿಬ್ಬು ಆ ಥರ ಹಾಕ್ಕೊಂಡಾಗ ಏನಾದರೂ ಫ್ಲವರ್ಸ್ ಇಟ್ಟಾಗೆ ಕಾಣಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಇನ್ನು ಇದೆಲ್ಲ ಇನ್ನು ಬೇರೆದ್ರಲ್ಲಿ ಕಾಣಿಸ್ತು, ಅದು ತಗೋಬೇಕಾಗಿತ್ತು. ನೋಡೋಣ. ಇದು ಅಷ್ಟೇ ಕ್ಲಿಬ್ಬು ಕೂದಲು. ಮೊನ್ನೆ ನಮ್ಮ ಮಗ ಬಂದ್ಬಿಟ್ಟು ಕಟ್ಟಿಂಗ್ ಮಾಡಿದ್ದಾನೆ, ನಮ್ಮ ಅಕ್ಕನ ಮಗ. ಅದಕ್ಕೆ ಇನ್ನು ಕ್ಲಿಬ್ ಹಾಗೆ ಹೇರ್ಸ್ ಬಿಡಲೇಬೇಕಾಗತ್ತೆ, ಜಡೆ ಹಾಕ್ಕೊಳ್ಳೋಕ್ಕೆ ಉದ್ದ ಇರೋದಿಲ್ಲ. ಅದಕ್ಕೋಸ್ಕರ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ತೀನಿ. ನೋಡಿ ನಾನು ಕ್ಯಾಮ್ರಾ ಈ ಕಡೆ ಇಟ್ಟಿದ್ದೀನಲ್ಲ, ಇನ್ನು ಆ ಥರ ಬರ್ತಾ ಇದೆ. ಬೇಕು ಅಂತಾನೆ ಆ ಥರ ಸಿಗ್ನಲ್ ಕೊಡುತ್ತೆ, ಅದಕ್ಕೆ ಮಸಾಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇ ಥರ ಅಂತ ಕಟ್ ಮಾಡಿದಾನಲ್ಲ, ಅದಕ್ಕೋಸ್ಕರ ನಾನು ಒಂದು ಕ್ಲಿಬ್ನ ತಗೊಂಡೆ. ಹೂವು ಥರ ಇದೆ, ನಾವು ಮಲ್ಲಿಗೆ ಹೂವು ಇಟ್ಕೊಂಡಾಗೂ ಇರುತ್ತೆ. ಇದು ಬಂದ್ಬಿಟ್ಟು ಇದೂ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ 100 and ಚೇಂಜ್ ಆಗಿದೆ ಇದೂ. ನೋಡಿ ಇನ್ನು ಫ್ಲವರ್ಸು ಅದು ಇದು ಇಟ್ಟಿರ್ತಾರಲ್ವ, ಇದು ಕ್ಲಾತಲ್ಲಿ ಮಾಡಿರೋಂಥ ಫ್ಲವರ್ಸ್ ಫ್ರೆಂಡ್ಸ್. ನಾವೇ ಬೇಕಾದರೆ ಮಾಡ್ಬೋದು. ಕ್ಲಾತಲ್ಲಿ ಮಾಡಿ ಇದಕ್ಕೆ ಗಮ್ ಹಾಕಿ ಅಂಟಿಸ್ಬಿಟ್ಟಿದ್ದಾರೆ. ಇದನ್ನು ನೋಡಿ ಈ ಥರ ಗಂಟು ಹಾಕ್ಕೊತೀವಲ್ಲ, ಅವಾಗಾದರೂ ನೋಡಿ ಈ ಥರ ಇಟ್ಕೋಬೋದು, ಈ ಥರ ಹಾಕ್ಕೋಬೋದು. ಇಲ್ಲ ನಾರ್ಮಲಾಗಿ ಕ್ಲಿಪ್ ಹಾಕ್ಕೋಬೋದು. ತೋರಿಸ್ತೀನಿ ನಾನು ಹಾಕ್ಕೊಂಡ್ಮೇಲೆ ಯಾವ ಥರ ಇರುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂದರೆ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಯಾವ ಥರ ಇದ್ದೀನಿ ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಏನಾದರೂ ಸ್ವಲ್ಪ ಇದಾದರೆ ಅದಕ್ಕೆ ಸೆಟ್ ಆಗೋದಿಲ್ಲ. ಇವು ಕೆಲವೊಂದು ಕ್ಲಿಪ್ಸ್ ಫ್ರೆಂಡ್ಸ್, ಅದು ಈ ಥರ ಹಾಕೋದ್ರಲ್ಲಿ ನಾವು ನೋಡ್ಕೊಂಡು ಇದು ಮಾಡ್ಕೋಬೇಕು. ಇಲ್ಲಾಂದರೆ ನನಗಿದು ಮಧ್ಯದಲ್ಲಿ ತೆಗಿಬೇಕು, ಸ್ವಲ್ಪ ದಪ್ಪ ಅನಿಸುತ್ತಲ್ವ, ಅದಕ್ಕೆ ಇಲ್ಲಿ ಮಧ್ಯೆ ಹಾಕಿರ್ತಾರಲ್ಲ ಅದನ್ನು ತೆಗಿತಾ ಇದ್ದೀನಿ. ಇವಾಗ ಹಾಕ್ಕೊತೀನಿ. ಇವು ಕ್ವಾಲಿಟಿ ಇರೋದಿಲ್ಲ ಫ್ರೆಂಡ್ಸ್. ಇವಾಗ ನಾನು ಹಾಕೊಳ್ಳೋ ಕ್ಲಿಪ್ಪು ಅದು ನಾವು ಅಂಗಡಿಯಲ್ಲಿ ತಗೊಂಬಂದಿದ್ದಂಥದ್ದೇ.
ಅದು ಚೆನ್ನಾಗಿ ಬಾಳ್ಕೆ ಬರ್ತೀವಿ. ಎಷ್ಟು ದಿನಗಳಿಂದ ಹಾಕ್ಕೊತಾ ಇದ್ದೀನಿ ನಾನು, ತಿಂಗಳುಗಳಿಂದ ಹಾಕ್ಕೊತಾ ಇದ್ದೀನಿ. ಇವಾಗ ಸೆಟ್ ಆಯಿತು ನೋಡಿ. ಈ ಥರ ಇರುತ್ತೆ, ಹೂವು ಇಟ್ಕೊಂಡಾಗೆ ಇರುತ್ತಲ್ವ. ನೋಡಿ ಈ ಥರ ಇರುತ್ತೆ, ಹೂವು ಇಟ್ಕೊಂಡಾಗೆ ಇರುತ್ತೆ. ಮತ್ತು ನೋಡಿ ಈ ಥರ ಇರುತ್ತೆ. ಈ ಥರ ಹೂವು ಥರ ಕಾಣುತ್ತೆ ನಾವು ಹಾಕೊಂಡಾಗ ಈ ಥರ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ತಗೊಂಡಿದ್ದು. ಹೇಳಿದೆ ಅಲ್ವಾ ನಾನು, ಕೆಲವೊಂದಕ್ಕೆಲ್ಲನೂ ತಗೋಬೇಕು ಅಂದರೆ ತಗೊಳ್ಳೇಬೇಕಾಗತ್ತೆ. ಅದು ಖರ್ಚೆಷ್ಟು ಏನು ಅಂತ ಅಂದರೆ ನಮ್ಮ ಅಗತ್ಯಗಳನ್ನು ನೋಡಿಕೊಂಡು ನಾವು ಹಾಗೆ ಸ್ವಲ್ಪ ಮಿಕ್ಸ್ಕೊಂಡು ಇದು ಮಾಡಬೇಕಾಗತ್ತೆ. ಎಮರ್ಜೆನ್ಸಿ ಅಂದಾಗ ನಮಗೂ ಬೇಕಾಗತ್ತೆ. ಹಂಗಂತ ವೇಸ್ಟ್ ಖರ್ಚುಗಳನ್ನು ಮಾಡೋಕ್ಕೆ ಹೋಗೋದಿಲ್ಲ. ಅದೇ ಈ ಥರ ಬೇಸಿಕ್ ನೀಡ್ಸು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿರುತ್ತೆ ನೋಡಿ ನನ್ನ ಮುಖ ಎಲ್ಲ ಯಾವ ಥರ ಇದೆ ಅಂತ. ಇನ್ನು ಬಟ್ಟೆ ಎಲ್ಲನೂ ಸ್ಟಿಚ್ ಮಾಡಬೇಕು. ಇವತ್ತೆಲ್ಲ ಕೊಡೋರ್ದಿದೆ, ಇನ್ನು ಸಾಯಂಕಾಲ ಬರ್ತಾರೆ. ಬಂದರೆ ಅವರು ಅಷ್ಟೊತ್ತಿಗೆ ಎಲ್ಲನೂ ಸ್ಟಿಚ್ ಮಾಡಬೇಕು. ಮನೆಯಲ್ಲಿ ಎಲ್ಲ ಆಯಿತು. ಇವತ್ತು ನನ್ನ ದೊಡ್ಡ ಮಗನಿಗೆ ಏನೋ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಅವನು ಬಾಕ್ಸ್ ತೊಗೊಂಡು ಹೋಗಲಿಲ್ಲ. ಇನ್ನು ನಮ್ಮ ಚಿಕ್ಕವನಿಗೆ ಇದು ಕೊಟ್ಬಿಟ್ಟು ಏನಾದರೂ ತಗೋ ಹೋಗು ಅಂತ. ಅಷ್ಟರಲ್ಲಿ ನಮ್ಮವರೂ ರೆಡಿ ಆದರೂ ಬೇಗ ಹೋಗಬೇಕು ಅಂತ ಹೇಳಿಬಿಟ್ಟು 8 ಒಳಗಡೆನೆ. ಅದಕ್ಕೆ ಅವ್ರಿಗೆ ಪುಳಿಯೋಗರೆ ಮಾಡಿಕೊಟ್ಟೆ. ಅವರು ತಿನ್ನಲಿಲ್ಲ, ಬಾಕ್ಸ್ಗೆ ಎತ್ಕೊಂಡು ಹೋದರು. ಸರಿ ಅಂತ ಹೇಳ್ಬಿಟ್ಟು ನಾನು ಈಗ ಹಾಗೆ ಹೀಗೆ ಇದ್ದೆ. ಇದ್ಮೇಲೆ ಸ್ವಲ್ಪ ರೈಸು ಚಟ್ನಿ ನೆನೆ ಮಾಡಿದ್ದೆ ಅಲ್ವ, ಒಂದು ಮೂಲಂಗಿ ಚಟ್ನಿ, ಅದನ್ನು ಹಾಕ್ಕೊಂಡು ತಿನ್ನೋಕೆ ಟ್ರೈ ಮಾಡಿದೆ. ಮತ್ತು ಈ ಆರ್ಡರ್ಸು ಇವು ಬಂದು ಪಾರ್ಸಲ್ಸು, ಅದಕ್ಕೆ ಬಂದೆ ಕೆಳಗಡೆಗೆ. ಇನ್ನು ಹಾಗೆ ಇವಾಗ ಬಟ್ಟೆನೂ ಕೊಡಬೇಕು. ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ನಿಮಗೆ, ಓಕೆನಾ? ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ಮಸಾಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಥರ ಕಲಸಿ ಇಟ್ಟಿದ್ದೀನಿ. ಯಾವ ಥರ ಬರುತ್ತೆ ನೋಡೋಣ. ಇದನ್ನು ಬಂದ್ಬಿಟ್ಟು ಎಣ್ಣೆಯಲ್ಲಿ ಹಾಕೋಂಥದ್ದು. ಇವಾಗ ಯಾವ ಥರ ಬರುತ್ತೆ ಅಂತ ಹೇಳಿ ನೋಡೋಣ. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ, ನೋಡಿ ಹೇಳ್ತೀನಿ. ಇದಕ್ಕೆ ಬಂದ್ಬಿಟ್ಟು ಉಪ್ಪು ಖಾರ ಮತ್ತು ಜೀರಿಗೆ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಟೇಸ್ಟ್ಗೆ ಅಂತ ಹೇಳಿಬಿಟ್ಟು, ಹಾಗೆ ನಾವು ಇದಕ್ಕೆ ಕಡಲೆ ಹಿಟ್ಟು ಹಾಕಿದ್ದೀನಿ. ಯೋಚನೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ನೆನಪಾಗ್ತಾಯಿಲ್ಲ. ಕಡಲೆ ಹಿಟ್ಟನ್ನ ಹಾಕಿದ್ದೀನಿ. ಹಾಕಿ ಸ್ವಲ್ಪ ಲೈಟಾಗಿ ನೀರನ್ನ ಹಾಕಿ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಗೆ ಬಿಡೋಣ. ಎಣ್ಣೆನೂ ಕಾದಿದೆ, ಬನ್ನಿ ಎಣ್ಣೆಗೆ ಬಿಡೋಣ. ಈ ಥರ ಎಣ್ಣೆಗೆ ಬಿಡ್ತಾ ಇದ್ದೀನಿ. ಈ ಥರ ಮಾಡಿರಲಿಲ್ಲ ನಾನು, ಬೇರೆ ಥರ ಮಾಡಿದ್ದೆ. ಇವಾಗ ಈ ಥರ ಮಾಡ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಏನು ಅಂತ ನೋಡೋಣ. ನೋಡಿ ಚೆನ್ನಾಗೆ ಬಂದಂಗಿದೆಯಲ್ಲ, ಈ ಥರ ಬಂದಿದೆ. ಬಿಡಿ ಬಿಡಿಯಾಗಿ ನಾವು ಹಾಕ್ಕೋಬೇಕಾಗತ್ತೆ. ಅದನ್ನು ಟೇಸ್ಟ್ ನೋಡಿ ಹಾಕೋಣ. ಈ ಸರಿ ಎಕ್ಸ್ಟ್ರಾ ಹಾಕಿದ್ದೀನಿ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಎಕ್ಸ್ಟ್ರಾ ಹಾಕಿರೋದು. ಯಾವ ಥರ ಟೇಸ್ಟ್ ಇರುತ್ತೆ ನೋಡೋಣ. ಸ್ವಲ್ಪ ಒಂದು ಲೈಟಾಗಿ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿದ್ದೀನಿ. 1 ಸ್ಪೂನಷ್ಟು ಇದು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಹಿಟ್ಟನ್ನ ಹಾಕಿ ಈ ಥರ ಕಲಿಸ್ಕೊಂಡು ಈ ಥರ ಕರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ನೋಡಿ ಇವಾಗ ಆದಂಗಿದೆ, ತೆಗೆದ್ರೆ ಸಾಕು. ಇದಕ್ಕೆ ನಿಮಗೆ ಕಲರ್ ಬೇಕು ಅಂದರೆ ಕಲರ್ ಹಾಕ್ಕೋಬೋದು. ರೆಡ್ ಕಲರ್ ಬೇಕು ಅಂದರೆ ರೆಡ್ ಕಲರ್ದು ಮೆಣಸಿನ ಪುಡಿ ಇರುತ್ತಲ್ಲ ಅದನ್ನಾದರೂ ಹಾಕ್ಕೋಬೋದು. ಇಲ್ಲ ನಾವು ಕಲರ್ ಬೇಕಿದ್ದರೆ ಕಲರ್ ಆದರೂ ತಂದು ಹಾಕ್ಕೋಬೋದು. ಆದಷ್ಟು ಕಲರೆಲ್ಲ ಅವಾಯ್ಡ್ ಮಾಡಿ ಇದೇ ನಾರ್ಮಲಾಗಿ ಸಾಕಲ್ವ, ನಮಗೆ ಇದೇ ಚೆನ್ನಾಗಿರುತ್ತೆ ಅಂತ. ಆ ಕಲರ್ ಇದ್ದರೆ ಏನು ನಮಗೇನು ಸ್ಪೆಷಲಾಗಿ ಏನು ಕಾಣಲ್ಲ, ತಿನ್ನೋಕ್ಕೆ ಟೇಸ್ಟ್ ಬರಬೇಕಷ್ಟೇ ಅಲ್ವಾ. ನೋಡಿ ಈ ಥರ ಕಲರ್ ಚೇಂಜ್ ಆಗಿದೆ. ಇವಾಗ ತೆಗೆದುಬಿಡ್ತೀನಿ. ಇದು ಬಂದ್ಬಿಟ್ಟು ಎಣ್ಣೆ ನೆನ್ನೆಲ್ಲ ಬೋಂಡ ಮಾಡಿದ್ದೆ, ಅದೇ ಎಣ್ಣೆಗೆ ಹಾಕಿದ್ದೀನಿ. ನೋಡಿಕೊಂಡು ಬಿಡಬೇಕು, ಇಲ್ಲಾಂದರೆ ಎಣ್ಣೆ ಮೇಲ್ಗಡೆಗೆ ಹಾಕುತ್ತೆ.
ಕಡಲೆ ಮಸಾಲೆ ಆ ಥರ ಮಾಡಿದೆ ಫ್ರೆಂಡ್ಸ್. ಕಡಲೆ ಬೀಜದ ಮಸಾಲೆ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು. ಸೇಮ್ ನಾವು ಅಂಗಡಿಯಲ್ಲಿ ತೊಗೊತೀವಲ್ಲ ಅದೇ ಥರನೇ ಇತ್ತು. ನೀವೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಮನೆ ಮುಂದ್ಗಡೆ ರೈನ್ಬೋ ಬಂದಿತ್ತು 2, ಅದನ್ನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ.